ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಶೀರ್ಷಿಕೆ ರಮಣೀಯತೆ ಮತ್ತು ಪವಿತ್ರತೆಯ ಸಂಗಮ. ತಂದೆಯು ರಮಣೀಯ, ಚೀರ್ಫುಲ್, ಅಟ್ರಾಕ್ಟಿವ್ ಆಗಿದ್ದಾರೆ. ಆದ್ದರಿಂದ ಮಕ್ಕಳು ಸಹ ಸದಾ ಹರ್ಷಿತಮುಖಿಯಾಗಿ ದೈವಿ ಗುಣಗಳಿಂದ ರಮಣೀಯರಾಗಬೇಕು. ಪ್ರಶ್ನೋತ್ತರ ವಿಶ್ಲೇಷಣೆ. ಪ್ರಶ್ನೆ: ದೇವತೆಗಳ ಚಿತ್ರಗಳು ಎಲ್ಲರನ್ನೂ ಏಕೆ ಆಕರ್ಷಿಸುತ್ತವೆ? ಉತ್ತರ: ಪವಿತ್ರತೆ. ದೇವತೆಗಳ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿವೆ. ಈ ಪವಿತ್ರತೆಯ ಬಲದಿಂದಲೇ ಅಪವಿತ್ರ ಮನುಷ್ಯರು ಅವರ ಮುಂದೆ ತಲೆಬಾಗುತ್ತಾರೆ. ದೈವಿ ಗುಣಗಳು ಯಾರಲ್ಲಿ ಸರ್ವ ದೈವಿ ಗುಣಗಳಿವೆಯೋ ಅವರು ಸದಾ ಖುಷಿಯಾಗಿರುತ್ತಾರೆ. ಅದೇ ಅಸಲಿ ಆಕರ್ಷಣೆಯ ಕೇಂದ್ರ ಬಿಂದು. ಜ್ಞಾನದ ಪ್ರಮುಖ ಅಂಶಗಳು ರಾಜಯೋಗ ಮತ್ತು ಆತ್ಮದ ಶಕ್ತಿ. ನೀವು ಈಗ ರಾಜ ಋಷಿಗಳು. ರಾಜಯೋಗದ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೀರಿ. ಆತ್ಮವು ಒಂದು ಸಣ್ಣ ಬಿಂದುವಾಗಿದ್ದರೂ ಅದರಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರ ಅಡಕವಾಗಿದೆ. ಜ್ಞಾನದ 3ನೇ ನೇತ್ರ. ಈಗ ನೀವು ಸೃಷ್ಟಿಯ ಆದಿ, ಮಧ್ಯ, ಅಂತ್ಯವನ್ನು ತಿಳಿದಿರುವ ತ್ರಿಕಾಲದರ್ಶಿಗಳಾಗಿದ್ದೀರಿ. ವನವಾಸ ಮತ್ತು ಸಾಧಾರಣತೆ. ಈ ಸಮಯದಲ್ಲಿ ನಾವು ವನವಾಸದಲ್ಲಿದ್ದೇವೆ. ಮುರಳಿ ಅಂದರೆ ಸಮಯ, ಮರಳಿ ಮನೆಗೆ ಹೋಗುವ ಸಮಯ. ಬಾಹ್ಯ ರೂಪ. ಮಮ್ಮ ಬಾಬಾರವರಂತೆ ನಾವು ಸಾಧಾರಣ ಉಡುಪು, ಸಾಧಾರಣ ಜೀವನ ನಡೆಸಬೇಕು. ಯಾವುದೇ ದೈಹಿಕ ಅಭಿಮಾನ ಇರಬಾರದು. ಆಂತರಿಕ ನಶೆ. ಹೊರನೋಟಕ್ಕೆ ಸಾಧಾರಣವಾಗಿದ್ದರೂ ಆಂತರ್ಯದಲ್ಲಿ ನಾವು ವಿಶ್ವದ ಮಾಲೀಕರು ಎಂಬ ನಶೆ ಇರಬೇಕು. ಈ ಸಾಧಾರಣತೆಯಲ್ಲೇ ಶ್ರೇಷ್ಠ ಜ್ಞಾನವನ್ನು ನೀಡಿದಾಗ ಜಗತ್ತು ಆಶ್ಚರ್ಯಚಕಿತವಾಗುತ್ತದೆ. ಸೌದಾಗರ್, ವ್ಯಾಪಾರಿ ಮತ್ತು ಲೆಕ್ಕಪತ್ರ. ಶಿವತಂದೆ ಅತಿ ದೊಡ್ಡ ವ್ಯಾಪಾರಿ ಸೌದಾಗರ್. ಅವರು ಜ್ಞಾನರತ್ನಗಳ ವ್ಯಾಪಾರ ಮಾಡುತ್ತಾರೆ. ಬ್ರಾಹ್ಮಣ ಮಕ್ಕಳಾದ ನಾವು ಪ್ರತಿದಿನ ನಮ್ಮ ಲಾಭ ನಷ್ಟದ ಲೆಕ್ಕ ನೋಡಿಕೊಳ್ಳಬೇಕು. ಎಷ್ಟು ಸಮಯ ನೆನಪಿನಲ್ಲಿದ್ದೆವು ಅಂದರೆ ಲಾಭ, ಎಷ್ಟು ಸಮಯ ವ್ಯರ್ಥವಾಯಿತು ನಷ್ಟ ಎಂಬುದು ತಿಳಿದಿರಲಿ. ಧಾರಣೆಗಾಗಿ ಮುಖ್ಯಾಂಶಗಳು: ಪವಿತ್ರತೆಯು ಆಕರ್ಷಣೆ. ನೆನಪಿನ ಯಾತ್ರೆಯ ಮೂಲಕ ಆತ್ಮವನ್ನು ಪವಿತ್ರಗೊಳಿಸಿಕೊಳ್ಳಿ. ಪವಿತ್ರತೆಯೇ ನಿಮ್ಮ ಮಾತಿನಲ್ಲಿ ಹರಿತ ಅಂದರೆ ಶಾರ್ಪ್ನೆಸ್ ತರುತ್ತದೆ. ಸೇವೆಯ ದಯೆ. ಅಜ್ಞಾನಿಗಳನ್ನು ನೋಡಿ ದಯೆ ಬರಲಿ. ಅವರಿಗೆ ಜ್ಞಾನದ ಊರುಗೋಲನ್ನು ನೀಡಿ ದಾರಿ ತೋರಿಸಿ. ರಮಣೀಯತೆ. ಸದಾ ಹರ್ಷಿತಮುಖಿಯಾಗಿರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದರೆ ಮುಖದಲ್ಲಿ ರಮಣೀಯತೆ ತಾನಾಗಿಯೇ ಬರುತ್ತದೆ. ವರದಾನ ಮತ್ತು ಸ್ಲೋಗನ್. ವರದಾನ: ಸ್ವಯಂವನ್ನು ಸೇವಾಧಾರಿ ಎಂದು ತಿಳಿದುಕೊಂಡು ಬಾಗುವ ಹಾಗೂ ಸರ್ವರನ್ನು ಬಾಗಿಸುವಂತಹ ನಿಮಿತ್ತ ಹಾಗೂ ನಮ್ರಚಿತ್ತ ಭವ. ವಿವರಣೆ: ಬಾಗುವುದು ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ, ಬದಲಾಗಿ ಇತರರ ಹೃದಯವನ್ನು ಗೆಲ್ಲುವುದು. ಅಹಂಕಾರವನ್ನು ಬಿಟ್ಟು ಯಾರು ನಮ್ರರಾಗಿರುತ್ತಾರೋ ಅವರ ಮುಂದೆ ಇಡೀ ವಿಶ್ವವೇ ತಲೆಬಾಗುತ್ತದೆ. ಸ್ಲೋಗನ್: ಈಗ ಸಮಸ್ಯಾ ಸ್ವರೂಪರಲ್ಲ,
ಸಮಾಧಾನ ಸ್ವರೂಪರಾಗಿರಿ. ಅವ್ಯಕ್ತ ಸೂಚನೆ, ವಿಶೇಷ ಕಿವಿಮಾತು. ಮಹಾನ್ ಆತ್ಮರಾಗಲು ಮಧುರತೆ ಮತ್ತು ನಮ್ರತೆ ಅತ್ಯಗತ್ಯ. ಜೋರಾಗಿ ಮಾತನಾಡುವುದು ಅಥವಾ ಆವೇಶಕ್ಕೆ ಒಳಗಾಗುವುದು ಬ್ರಾಹ್ಮಣ ಜೀವನದ ದೊಡ್ಡ ವಿಘ್ನಗಳು. ಇದನ್ನು ಪರಿವರ್ತಿಸಿಕೊಂಡು ಪ್ರತಿಯೊಬ್ಬರ ಪ್ರತಿ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು